ಜೈ ಶ್ರೀ ಭದ್ರಕಾಳಿ ಒಡೆಯ. ಶ್ರೀ ವೀರಭದ್ರ ತಂತ್ರ ಪ್ರಯೋಗ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರ, ಇಂದಿನ ಈ ವಿಡಿಯೋದಲ್ಲಿ ನಿಮಗೆ ಪರಿಚಯಿಸುತ್ತಿರುವ ವನಸ್ಪತಿ ಅಥವಾ ಗಿಡಮೂಲಿಕೆ ನಾಮದ ಬಳ್ಳಿ ಅಥವಾ ನನ್ನಾರಿ ಅಂತ ಅಂದ್ಬಿಟ್ಟು ಇದನ್ನು ಕರಿತಕ್ಕಂಥದ್ದು, ಅಥವಾ ನಾಮದ ಬಳ್ಳಿ ಅಂತಲೂ ಇದನ್ನು ಕರಿತಕ್ಕಂಥದ್ದು. ನನ್ನಾರಿ ಅಂತಂದರೆ ಈ ಕೆಲವೊಂದು ಜ್ಯೂಸ್ ಅಂಗಡಿಗಳಲ್ಲಿ ನನ್ನಾರಿ ಜ್ಯೂಸ್ ಕೊಡಿ ಅಂತಂದರೆ ಕೊಡ್ತಾರೆ. ಅದು ಸುಗಂಧಭರಿತವಾಗಿರ್ತಕ್ಕಂಥ ಒಂದು ಪಾನೀಯ ಜ್ಯೂಸು. ಅದನ್ನು ಕುಡಿಯೋದ್ರಿಂದ ಕೆಲವೊಂದು ಉಷ್ಣತೆ ಮನುಷ್ಯನ ದೇಹಕ್ಕೆ ಆಗಿರ್ತಕ್ಕಂಥ ಉಷ್ಣತೆಯನ್ನು ತೀಕ್ಷ್ಣಗೊಳಿಸುವಂಥ ಒಂದು ಶಕ್ತಿ ಈ ಒಂದು ವನಸ್ಪತಿಗಿರ್ತದೆ. ಮತ್ತು ಇದನ್ನು ಕೆಲವೊಂದು ಆಯುರ್ವೇದಿಕ್ ಪದ್ಧತಿಗಳಲ್ಲೂ ಕೆಲವೊಂದು ಔಷಧಿಗಳಿಗೆಲ್ಲ ಬಳಸಕ್ಕಂಥ ವಿಧಿವಿಧಾನಗಳು ಇದ್ದಾವೆ. ನಮ್ಗೆ ಆಯುರ್ವೇದಿಕ್ ವಿಚಾರವಾಗಿ ಅಷ್ಟು ಆಗಿ ಗೊತ್ತಿಲ್ಲದಿರೋ ಕಾರಣ ನಾವು ಅದನ್ನು ತಿಳ್ಸ್ಕೊಂಡು ಕೊಡೋಕ್ಕಾಗಲ್ಲ. ಇವಾಗ ಇದನ್ನು ನಾವು ವಾಮ ಮಾರ್ಗಕ್ಕೆ ತಗೊಂಬಂದಾಗ, ನಾಮದ ಬಳ್ಳಿ ಅಥವಾ ನನ್ನಾರಿ ಬಳ್ಳಿಯನ್ನು ನಾವು ವಾಮ ಮಾರ್ಗಕ್ಕೆ ತಗೊಂಬಂದಾಗ ಇದು ಕೆಲವೊಂದು ವಶೀಕರಣ ಮತ್ತು ಆಕರ್ಷಣಾ ಪ್ರಯೋಗಕ್ಕೆ ಬರ್ತದೆ. ಇದರ ಒಂದು ಬೇರು ಸುಗಂಧಭರಿತವಾಗಿರ್ತಕ್ಕಂಥ ಬೇರಿದು, ಆಯಿತಾ. ನಾಮದ ಬಳ್ಳಿ ಅಂತಂದರೆ ಸುಗಂಧಭರಿತವಾಗಿ ಇರ್ತಕ್ಕಂಥದ್ದು, ವಿಷ್ಣುವಿಗೆ ಪ್ರಿಯವಾಗಿರ್ತಕ್ಕಂಥದ್ದು. ಮತ್ತು ಸಾಕ್ಷಾತ್ ತಿರುಪತಿ ವೆಂಕಟೇಶ್ವರ ಸ್ವಾಮಿಗೆ ಇದರ ಬೇರನ್ನು ಗಂಧವಾಗಿ ಲೇಪನವನ್ನು ಮಾಡಿ ಅದನ್ನು ಮೈಗೆಲ್ಲ ಸಾವರಿ ಅಭಿಷೇಕವನ್ನು ಮಾಡ್ತಕ್ಕಂಥ ವಿಧಾನವೂ ಸಹ ಇದೆ. ಪುನುಗು ಸಹ ಹೆಂಗೆ ಬಳಸ್ತಾರೋ, ನನ್ನಾರಿ ಬೇರು ಅಂದರೆ ಈ ನಾಮದ ಬಳ್ಳಿಯ ಬೇರನ್ನು ಸಹ ಬಳಸ್ತಕ್ಕಂಥ ವಿಧಿವಿಧಾನಗಳು ಆಂಧ್ರ ಪ್ರದೇಶದಲ್ಲಿ ಇರ್ತಕ್ಕಂಥ ಎಲ್ಲ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಗಳಲ್ಲೂ ಇದನ್ನು ಬಳಸ್ತಕ್ಕಂಥ ವಿಧಿವಿಧಾನಗಳು ಸಾಕಷ್ಟು ರೀತಿಯಲ್ಲಿ ನಾನು ಕಂಡಿರ್ತಕ್ಕಂಥ ಕೆಲವೊಂದು ದೃಶ್ಯಗಳಲ್ಲಿ ನಾನು ನೋಡಿರ್ತಕ್ಕಂಥ ವಿಚಾರಗಳು ಇದ್ದಾವೆ, ಆಯಿತಾ. ಇದನ್ನು ವಶೀಕರಣಕ್ಕೆ ಮತ್ತು ಲಕ್ಷ್ಮೀ ವಶೀಕರಣಕ್ಕೆ ಮತ್ತು ಆಕರ್ಷಣೆಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಬೇರನ್ನು ಉಪಯೋಗಿಸ್ತಕ್ಕಂಥದ್ದು. ಯಾವ ರೀತಿ ಉಪಯೋಗಿಸ್ಬೇಕು ಗುರುಗಳೇ ಅಂತಂದರೆ, ಇದನ್ನು ಗುರು ಪುಷ್ಯಾಮೃತ ಯೋಗ, ಗುರುವಾರ ಪುಷ್ಯ ನಕ್ಷತ್ರ ಇದ್ದಾಗ ತಗೊಂಬರ್ಬೋದು, ಅಥವಾ ಅಶ್ವಿನಿ ನಕ್ಷತ್ರ ಶುಕ್ರವಾರ ಇದ್ದಂಥ ಸಂದರ್ಭ. ಅಶ್ವಿನಿ ನಕ್ಷತ್ರ ಶುಕ್ರವಾರ ಇರಬೇಕು. ಬೆಳಗಿನ ಜಾವದಲ್ಲಿ ಎದ್ದು ಸ್ನಾನ ಪೂಜಾದಿ ಸಂಧ್ಯಾ ವಂದನೆಗಳನ್ನು ಮುಗಿಸ್ಕೊಂಡು ಮತ್ತು ನಂತರ ಭಾಗದಲ್ಲಿ ಹೋಗಿ ಅಲ್ಲಿ ಅದಕ್ಕೆ ನಿಮ್ಮದು ಪೂಜಾ ಸಾಮಗ್ರಿಗಳು, ವಿಭೂತಿ, ಗಂಧ, ಅಕ್ಷತೆ, ಈ ಥರದ್ದೆಲ್ಲ ಅರಿಶಿನ ಕುಂಕುಮ ಈ ಥರದ್ದೆಲ್ಲ ಇಟ್ಟು ಪೂಜೆ ಮಾಡಿ ಅದಕ್ಕೆ ಆಮಂತ್ರಣವನ್ನು ಕೊಟ್ಟು, ಯಾವತ್ತು ಆಮಂತ್ರಣವನ್ನು ಕೊಡಬೇಕು? ನೀವು ಗುರುಪುಷ್ಯಾಮೃತ ಯೋಗ ಇತ್ತು ಅಂತಂದಾಗ ನೀವು ಬುಧವಾರ ದಿವಸ ಕೊಡಬೇಕು. ಶುಕ್ರವಾರ ಇತ್ತು ಅಂತಂದಾಗ ಗುರುವಾರ ದಿವಸ ಕೊಡಬೇಕು, ಆಯಿತಾ. ಗುರುಪುಷ್ಯಾಮೃತ ಯೋಗ ಅಥವಾ ಅಶ್ವಿನಿ ನಕ್ಷತ್ರ ಶುಕ್ರವಾರ ಇದ್ದಂಥ ಯೋಗದಲ್ಲಿ ನೋಡಿ ಅದಕ್ಕೆಲ್ಲ ಆಮಂತ್ರಣವನ್ನು ಕೊಟ್ಟು ಭೋಗಾದಿಗಳನ್ನು ಮಡಗಿ ಸಾಕ್ಷಾತ್ ಮಹಾಲಕ್ಷ್ಮಿ ವೆಂಕಟೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಲಕ್ಷ್ಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬೀಜಾಕ್ಷರ ಮಂತ್ರಗಳಿಂದ ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬೀಜಾಕ್ಷರ ಮಂತ್ರಗಳಿಂದ ಅಭಿಮಂತ್ರಿಸಿ ಮತ್ತು ಅದಕ್ಕೆ ಕಂಕಣವನ್ನು ಕಟ್ಟಿ ನೀವು ಬರಬೇಕಾಗ್ತದೆ. ಬಂದು ನಂತರ ಭಾಗದಲ್ಲಿ ತುಳಸಿ ಕಟ್ಟೆಯಲ್ಲಿರ್ತಕ್ಕಂಥ ತುಳಸಿ ಗಿಡದ ಬುಡದಲ್ಲಿರ್ತಕ್ಕಂಥ ಮೃತ್ತಿಕೆ ಅಂದರೆ ಬುಡದಲ್ಲಿರ್ತಕ್ಕಂಥ ಮಣ್ಣನ್ನು ತಗೊಂಡು ಅದನ್ನು 108 ಸರಿ ವಿಷ್ಣುವಿನ ಮಹಾಮಂತ್ರದಿಂದ ಅಭಿಮಂತ್ರಿಸಿ ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ಅಂತ ಅಭಿಮಂತ್ರಿಸಿ, ಅಥವಾ ಓಂ ರೀಂ ಮಹಾಲಕ್ಷ್ಮೀ ನಮಃ, ಓಂ ರೀಂ ಮಹಾಲಕ್ಷ್ಮೀ ನಮಃ ಅಂತ ಆ ಮಂತ್ರದಿಂದಾದರೂ ಅಭಿಮಂತ್ರಿಸಿ ಆ ಮಣ್ಣನ್ನು ತಗೊಂಡೋಗಿ ಈ ಒಂದು ಬಳ್ಳಿಯ ಬುಡಕ್ಕಾಕಿ ಈ ಸುಗಂಧಭರಿತವಾಗಿರ್ತಕ್ಕಂಥ ನಾಮದ ಬಳ್ಳಿ ನನ್ನಾರಿ ಬಳ್ಳಿಯನ್ನು
ಬುಡದ ಸಮೇತವಾಗಿ ಎತ್ಕೊಂಡು ಆ ಬೇರನ್ನು ಮಾತ್ರ ನೀವು ಕಟ್ ಮಾಡಿಕೊಂಡು ತಗೊಂಬರ್ಬೇಕಾಗ್ತದೆ. ತಗೊಂಬಂದು ಚೆನ್ನಾಗಿ ನೆರಳಲ್ಲಿ ಒಣಗಿಸ್ಬೇಕಾಗ್ತದೆ. ಒಣಗಿಸಿ ಅದನ್ನು ಅರಿಶಿಣ ಅಥವಾ ಗೋಪಿ ಚಂದನ ಅಥವಾ ಶ್ರೀಗಂಧದಲ್ಲಿ ಚೆನ್ನಾಗಿ ಮಿಶ್ರಣ ಮಾಡಿ ಕುಟ್ಟಿ ಚೂರ್ಣ ಮಾಡಿ ಅಥವಾ ಚೆನ್ನಾಗಿ ತೆಗೆದು ಗಂಧದ ಕಲ್ಲಲ್ಲಿ ಚೆನ್ನಾಗಿ ತೆಗೆದು ಸ್ಯಾಣೆ ಕಲ್ಲಲ್ಲಿ ಚೆನ್ನಾಗಿ ತೆಗೆದು ಅದನ್ನು ಶುದ್ಧೀಕರಣಗೊಳಿಸಿ ಅದನ್ನು ನಿಮ್ಮ ಹಣೆಗೆ ಇಟ್ಕೊಳೋದ್ರಿಂದ ಶೀಘ್ರದಲ್ಲಿ ಲಕ್ಷ್ಮಿ ವಶೀಕರಣ ಆಗ್ತದೆ. ಮತ್ತು ಜನ ವಶೀಕರಣ, ಸ್ತ್ರೀ ವಶೀಕರಣ ಈ ಥರದ್ದೆಲ್ಲ ಆಗ್ತದೆ. ಸ್ತ್ರೀ ವಶೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಯಾರು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತೀರ ಅವ್ರ ಹೆಸರನ್ನು ಈ ಬೇರನ್ನು ತೇಯಬೇಕಾದ್ರೆ, ಬೇರನ್ನು ಹರಿಬೇಕಾದ್ರೆ ಅವ್ರ ಹೆಸರನ್ನು ಹೇಳ್ತಾ 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 ಚೆನ್ನಾಗಿ ಹರಿದು ಅದನ್ನು ಗಂಧ ಮಾಡಿ ಅದನ್ನ ಹಣೆಗೆ ಇಟ್ಕೊಳೋದ್ರಿಂದ ಮತ್ತು ಅವ್ರ ಮೈ ಕೈಗೆ ಅವ್ರ ತಲೆಗೆ ಸಾರೋದ್ರಿಂದ ಅದು ಶೀಘ್ರದಲ್ಲಿ ವಶೀಕರಣಕ್ಕೆ ಬರ್ತದೆ. ಆಯಿತಾ? ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನ ಮುಕ್ತಾಯ ಮಾಡ್ತಾಯಿದ್ದೀನಿ. ಧನ್ಯವಾದಗಳು. ಜೈ ಶ್ರೀ ಭದ್ರಕಾಳಿ ಒಡೆಯ. ಓಂ ನಮೋ ವೀರಭದ್ರಾಯ. ಅತ್ಯಂತ ದಯಾಳುವೆ.